ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವಾರದ ಕತೆ ಕಿಚನ ಜೊತೆ ಇವತ್ತಿನ ಸಂಚಿಕೆಯಲ್ಲಿ ಸುದೀಪ್ ಅವರು ಯಾರ್ಯಾರಿಗೆಲ್ಲ ಕ್ಲಾಸ್ ತಗೊತಾರೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆಗೆ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಮನೆ ಈ ವಾರ ಪೂರ್ತಿ ರೆಸಾರ್ಟ್ ಆಗಿ ಬದಲಾಗಿತ್ತು. ಒಂದು ತಂಡದ ನಾಯಕಿಯಾಗಿ ಭವ್ಯ ಗೌಡ ಆಗಿದ್ದರೆ, ಇನ್ನೊಂದು ತಂಡದ ನಾಯಕಿಯಾಗಿ ಚೈತ್ರ ಕುಂದಾಪುರ ಅವರು ಕ್ಯಾಪ್ಟನ್ ಆಗಿದ್ದರು. ಮೊದಲು ರೆಸಾರ್ಟ್ ಸಿಬ್ಬಂದಿಯಾಗಿ ಭವ್ಯಗೌಡ ಅವರ ತಂಡ ನೇಮಕ ಆಗಿತ್ತು. ಗ್ರಾಹಕರ ತಂಡ ಆಗಿ ಚೈತ್ರ ಕುಂದಾಪುರ ಅವರ ತಂಡ ಆಗಿತ್ತು. ಸಿಬ್ಬಂದಿ ತಂಡದಲ್ಲಿ ಭವ್ಯ ಅವರು ಶೆಫ್ ಆಗಿದ್ದರು, ಮೋಕ್ಷಿತಾ ಅವರು ಮ್ಯಾನೇಜರ್ ಆಗಿದ್ದರು. ಇನ್ನುಳಿದಂತೆ ಇವರು ಧನರಾಜ್ ಅವರು ಮತ್ತು ತ್ರಿವಿಕ್ರಮ್, ರಜತ್ ಅವರು ವೆಯ್ಟರು ಮತ್ತು ಸಪ್ಲೈಯರ್ ಆಗಿ ಕೆಲಸ ಮಾಡ್ತಿದ್ರು. ಗ್ರಾಹಕರಾಗಿ ಬಂದ ಚೈತ್ರ ಕುಂದಾಪುರ ಅವರ ತಂಡ ಭವ್ಯಗೌಡ ಅವರ ತಂಡವನ್ನು ಚೆನ್ನಾಗಿ ಕೆಲಸ ಮಾಡಿಸಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ರಾತ್ರಿ ಆದ್ರೂ ಅಡುಗೆ ಮಾಡಿಸ್ತಾಯಿದ್ರು, ಕೆಲಸಗಳನ್ನ ಕ್ಲೀನ್ ಮಾಡಿಸೋದಾಗಿರಲಿ ಮಾಡಿಸ್ತಾನೇ ಇದ್ದರು. ಸೆಕೆಂಡ್ ಟೈಮಲ್ಲಿ ಗ್ರಾಹಕರಾಗಿ ಭವ್ಯಗೌಡ ಅವರ ತಂಡ ಮತ್ತು ಸಿಬ್ಬಂದಿಯಾಗಿ ಚೈತ್ರ ಕುಂದಾಪುರ ಅವರ ತಂಡ ಶುರುವಾದಾಗ ಇವರಿಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಲೇ ಹೇಳ್ಬೋದು. ಯಾರಿಗೆ ಅಂದರೆ ಭವ್ಯ ಅವರ ಟೀಮಿಗೆ. ಯಾಕಂದರೆ ಇವರು ಟಾಸ್ಕ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿದ್ರು. ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ ಅವರು ಪ್ಲ್ಯಾನ್ ಮಾಡ್ತಾರೆ. ಕೆಲವೊಂದು ಐಡಿಯಾಗಳನ್ನೆಲ್ಲ ಎಲ್ಲ ತಂಡದ ಎಲ್ಲ ಸದಸ್ಯರಿಗೆ ತಿಳಿಸ್ತಾರೆ, ನಾವು ಈ ಥರ ಮಾಡೋಣ ಅಂತ. ಅದಕ್ಕೆ ಇವರು ಒಪ್ಕೊತಾರೆ. ರಜತ್ ಅವರು ಕೂಡ ಕೆಲವೊಂದು ಐಡಿಯಾಗಳನ್ನ ಕೊಡ್ತಾರೆ ತ್ರಿವಿಕ್ರಮ್ ಅವರಿಗೆ ಮತ್ತು ಭವ್ಯ ಅವರಿಗೆ. ತಂಡದ ಎಲ್ಲ ಸದಸ್ಯರು ಪ್ಲ್ಯಾನ್ ಮಾಡಿ ಲೆಕ್ಕಾಚಾರ ಹಾಕಿ ಟಾಸ್ಕ್ನ ಆಡಿದ್ರಿಂದ ಇವ್ರಿಗೆ 29 ಸ್ಟಾರ್ ತಗೊಂಡು ಇವರು ಗೆಲ್ತಾರೆ. ಚೈತ್ರ ಕುಂದಾಪುರ ಅವರ ತಂಡ 22 ಸ್ಟಾರ್ಸ್ ತಗೊಂಡು ಈ ಟಾಸ್ಕನ್ನು ಸೋಲ್ತಾರೆ. ಚೈತ್ರ ಅವರ ತಂಡದ ಸೋಲಿಗೆ ಕಾರಣ ನೇರವಾಗಿ ಗೌತಮಿ ಮತ್ತು ಚೈತ್ರ ಅವರು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ತ್ರಿವಿಕ್ರಮ್ ಅವರು ಚೈತ್ರ ಅವ್ರನ್ನ ಬಟ್ಟೆ ಒಗೆಯೋ ಟಾಸ್ಕಿಗೆ ಆಯ್ಕೆ ಮಾಡಿಕೊಂಡಾಗ ಗೌತಮಿ ಅವರು ಬೇಡ, ಅವ್ರಿಗೆ ಹುಷಾರಿಲ್ಲ ಅಂತ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದಾಗಿತ್ತು. ಆದರೆ ಅವ್ರು ಕನ್ವಿನ್ಸ್ ಮಾಡೋದೇ ಇಲ್ಲ, ಒಪ್ಕೊಂಡು ಬಂದ್ಬಿಡ್ತಾರೆ. ತ್ರಿವಿಕ್ರಮ್ ಅವ್ರಿಗೆ ಗೊತ್ತಿರುತ್ತೆ ಚೈತ್ರ ಅವ್ರ ಕೈಲೇ ಬಟ್ಟೆ ಒಗೆಯೋಕೆ ಆಗೋದಿಲ್ಲ ಅಂತ. ಆದ್ರೂ ಅವರು ಟಾಸ್ಕ್ ಹೇಳ್ತಿರ್ತಾರೆ, ನಿಮ್ಮ ಕೈಲಿ ಆಗಲ್ಲ, ಬಿಟ್ಬಿಡಿ ಅಕ್ಕ ಅಂತ. ಆದರೆ ಇವರು ಆಗುತ್ತೆ ಅಂತಲೇ ಒಗೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಚೈತ್ರ. ಆದರೆ ಬಟ್ಟೆ ಒಗೆಯೋಕೆ ಇವ್ರ ಕೈಲಿ ಆಗಲ್ಲ. ಬಟ್ಟೆ ಒಗೆಯೋ ಟಾಸ್ಕ್ನ ಇವ್ರು ಗೆದ್ದಿದ್ರೆ ಮ್ಯಾಚ್ ಟೈ ಆಗ್ತಿತ್ತೇನೋ, ಇಲ್ಲ ಇವರೇ ಗೆಲ್ತಿದ್ರೋ ಏನೋ. ಭವ್ಯ ಅವರ ತಂಡ ಟಾಸ್ಕ್ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ನ ಆಡ್ತಾರೆ. ಮೇಲ್ಗಡೆ ಹಗ್ಗಕ್ಕೆ ಗೊಂಚಲುಗಳಾಗಿ ಬಾಲ್ಗಳನ್ನ ಕಟ್ಟಿರ್ತಾರೆ. ಅದಕ್ಕೆ ಒಂದೊಂದು ನಂಬರ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು. ಆ ಬಿಗ್ ಬಾಸ್ ಅವರು ಯಾವ ನಂಬರ್ ಹೇಳಿರ್ತಾರೋ ಆ ನಂಬರಿಗೆ ಹೋಗಿ ಬಾಲ್ಗಳನ್ನ ಕಿತ್ಕೊಂಡು ಬ್ಯಾಸ್ಕೆಟಿಗೆ ಹಾಕಬೇಕಾಗಿರುತ್ತೆ. ಕೆಳಗಡೆನೆಲ್ಲ ಜಾರ್ತಾ ಇರುತ್ತೆ, ಬೀಳ್ತಾ ಇರ್ತಾರೆ ಸ್ಪರ್ಧಿಗಳು. ಅದರಲ್ಲೇ ಬಾಲ್ಗಳನ್ನ ತೊಗೊಂಡೋಗಿ ಬ್ಯಾಸ್ಕೆಟಿಗೆ ಹಾಕ್ತಾರೆ. ಆದರೆ ಕೆಲವೊಂದು ಬಾಲ್ಗಳು ಬ್ಯಾಸ್ಕೆಟಿಗೆ ಬೀಳಲ್ಲ. ಮೊದಲನೇ ರೌಂಡಲ್ಲಿ ಮೋಕ್ಷಿತಾ ಅವರು ಹೊರಗಡೆ ಹೋಗ್ತಾರೆ. 2ನೇ ರೌಂಡಲ್ಲಿ ತ್ರಿವಿಕ್ರಮ್ ಅವರು ಹೊರಗಡೆ ಹೋಗ್ತಾರೆ. 3ನೇ ರೌಂಡಲ್ಲಿ ರಜತ್ ಅವರು ಹೋಗ್ತಾರೆ. 4ನೇ ರೌಂಡಲ್ಲಿ ಧನರಾಜ್ ಮತ್ತು ಭವ್ಯ ಅವರಿಗೆ ಬೀಳುತ್ತೆ. ಇದರಲ್ಲಿ ಫಸ್ಟ್ ಭವ್ಯ ಅವರು ಬಾಲ್ ಹಾಕ್ತಾರೆ ಬ್ಯಾಸ್ಕೆಟಿಗೆ. ಟಾಸ್ಕ್ ಗೆದ್ದು ಇವರು ಕ್ಯಾಪ್ಟನ್ ಆಗ್ತಾರೆ. ಅಷ್ಟೇ ಅಲ್ಲದೆ ಟಾಸ್ಕ್ ಮುಗಿದ ಮೇಲೆ ಮೋಕ್ಷಿತಾ ಅವರು ಭವ್ಯಗೌಡ ಅವರು ಫಸ್ಟ್ ರೌಂಡಲ್ಲಿ ಬೇರೆ ಬಾಲ್ನ ತೊಗೊಂಡೋದ್ರು ಬಾಸ್ಕೆಟಿಗೆ ಹಾಕೋದಕ್ಕೆ ಅಂತ ಮಂಜು ಅವರಿಗೆ ಹೇಳ್ತಾರೆ. ಉಸ್ತುವಾರಿಯಾಗಿ ನೀವು ಇದನ್ನು ನೋಡಬೇಕಾಗಿತ್ತು, ಬೇರೆ ಬಾಲ್ ಹಾಕಿದ್ರು ಅವರು ಅಂತ ಹೇಳ್ತಾರೆ. ಮಂಜು ಅವರು ನಾನು ನೋಡಿಲ್ಲ, ನೀವು ಹೇಳಿದರೆ ನಾನು ಆವಾಗಲೇ ನೋಡ್ತಾ ಇದ್ದೆ ಅಂತ ಅವರು ವಾದ ಮಾಡ್ತಾರೆ. ಮಂಜು ಅವರು ಕೇಳ್ತಾರೆ, ಈ ಬಾಲ್ ಇಲ್ಲಿ ಇರಲಿಲ್ಲಲ್ಲ ಅಂತ. ಭವ್ಯಗೌಡ ಅವರು ಇಲ್ಲ, ಇಲ್ಲೇ ಇತ್ತು ಈ ಬಾಲ್ ಅಂತ ಹೇಳ್ತಾರೆ. ಆದರೆ ಎಲ್ಲ ಬಾಲ್ಗಳು ಒಂದೇ ಥರ ಇರೋದ್ರಿಂದ ಭವ್ಯ ಅವರಿಗಾಗಲಿ ಮೋಕ್ಷಿತಾ ಅವರಿಗಾಗಲಿ ಕನ್ಫ್ಯೂಸ್ ಆಗಿರ್ಬೋದೇನೋ. ಸ್ಪರ್ಧಿಗಳು ಬಾಲ್ಗಳನ್ನ ತೊಗೊಂಡು ಮುಂದೆ ಹೋಗಬೇಕಾದ್ರೆ ಅವರು ಬೀಳಿಸ್ಕೊಂಡಿರೋ ಬಾಲ್ ಇದು ಅಂತ ಭವ್ಯ ಅವರು ಅಂದ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಟಾಸ್ಕ್ ಎಲ್ಲ ಮುಗಿದ ಮೇಲೆ ಹನುಮಂತ್ ಅವರಿಗೆ ಎಲ್ಲ ಸ್ಪರ್ಧಿಗಳು ಕಳಪೆ ಕೊಡ್ತಾರೆ, ಧನರಾಜ್ ಅವರಿಗೆ ಉತ್ತಮ ಕೊಡ್ತಾರೆ. ಹನುಮಂತ್ ಅವರು ಜೈಲಿಗೆ ಹೋದ್ಮೇಲೆ ಬಿಗ್ ಬಾಸ್ಗೆ ಹೇಳ್ತಾರೆ ಧನರಾಜ್ ಅವರು, ನಾನು ತಪ್ಪು ಮಾಡಿದೆ, ನಮ್ಮ ಟೀಮ್ನವರೇ ಚೆನ್ನಾಗಿ ಆಡಿಲ್ಲ, ನಾವು ಹನುಮಂತ್ ಅವರಿಗೆ ಕಳಪೆ ಕೊಡಬಾರ್ದಾಗಿತ್ತು, ಜೈಲಿಗೆ ಕಳಿಸ್ಬಾರ್ದಾಗಿತ್ತು ಅಂತ ಹತ್ಕೊಂಡು ಕುಂದಿರ್ತಾರೆ. ಭವ್ಯ ಅವರ ತಂಡ ಟಾಸ್ಕ್ನ ಮೋಸ ಮಾಡಿ ಏನು ಗೆದ್ದಿಲ್ಲ, ಅವರು ಚೆನ್ನಾಗಿ ಆಟ ಆಡಿಯೇ ಗೆದ್ದಿದ್ದಾರೆ. ಪಾಪ ರಜತ್ ಅವರು ಕೆಲಸನೇ ಮಾಡಿಲ್ಲ ಅಂತ ಹೇಳ್ತಾರೆ. ವಿಕ್ರಮ್ ಅವರು ಕೂಡ ಮನೆ ಕೆಲಸ ಮಾಡಿರಲ್ಲ. ಅಂಥದ್ರಲ್ಲಿ ಇವರು ಬಟ್ಟೆಗಳನ್ನ ತೊಳೆದು 6 ಸೀರೆನ ಮತ್ತು ಒಂದು ಪೈಜಾಮನ ತೊಳೆದು ಹಾಕಿರ್ತಾರೆ. ಅದರಲ್ಲೂ ಚೈತ್ರ ಅವರು ತುಂಬಾ ಕಿರಿಕಿರಿ ಮಾಡ್ತಿರ್ತಾರೆ ಟಾಸ್ಕ್ ಡಿಸ್ಟರ್ಬ್ ಆಗಲಿ ಅಂತ. ಇಷ್ಟೆಲ್ಲ ಎಫರ್ಟ್ ಹಾಕಿದ್ರೂ ಧನರಾಜ್ ಅವರು ನಮ್ಮ ಟೀಮ್ಗಿಂತ ಅವ್ರ ಟೀಮೇ ಎಫರ್ಟ್ ಹಾಕಿದೆ ಅಂತ ಬೇರೆಯವ್ರ ಟೀಮ್ ಬಗ್ಗೆ ಮಾತಾಡಬಾರ್ದಾಗಿತ್ತು. ಇವರು ಈ ಥರ ಮಾತಾಡಿದ್ದಾರೆ. ಈ ವಿಚಾರವಾಗಿ ಇವತ್ತು ಸುದೀಪ್ ಅವರು ಇವ್ರಿಗೆ ಕ್ಲಾಸ್ ತಗೊತಾರೆ. ಯಾಕಂದರೆ ಈ ಹಿಂದಿನ ಟಾಸ್ಕ್ಗಳಲ್ಲಿ ಇವರು ಯಾವಾಗೂ ಹನುಮಂತ್ ಅವರಿಗೆ ಉತ್ತಮನೇ ಆಗಿರಲಿ ಕಳಪೆನೇ ಆಗಿರಲಿ ಕೊಟ್ಟೇ ಇಲ್ವಾ, ಅಥವಾ ಹನುಮಂತ್ ಇವರಿಗೆ ಉತ್ತಮ ಆಗಿರಲಿ ಕಳಪೆ ಆಗಿರಲಿ ಕೊಟ್ಟೇ ಇರ್ತಾರೆ. ಅವ್ರವ್ರ ಆಟನ ಅವ್ರು ಆಡೇ ಇರ್ತಾರೆ. ಆದರೆ ಸಡನ್ನಾಗಿ ಇವ್ರು ಯಾಕೆ ಈ ಥರ ಮಾತಾಡಿದರು? ಬೆಳಗ್ಗೆನೇ ಎದ್ದು ಹನುಮಂತ್ ಅವ್ರನ್ನ ಜೈಲಲ್ಲಿ ನೋಡಿ ನಾನು ತಪ್ಪು ಮಾಡಿದೆ, ನನಗೇನು ಗೊತ್ತಾಗಲಿಲ್ಲ ಅಂತ ಬಿಗ್ ಬಾಸ್ಗೆ ಹೇಳಿ ಆಳ್ತಿರ್ತಾರೆ. ಆದರೆ ಇವರು ಅಷ್ಟು ದಡ್ರಾ ಅನ್ನೋ ಪ್ರಶ್ನೆ ಅಂತೂ ಎಲ್ರಿಗೂ ಬಂದೇ ಬರುತ್ತೆ. ದಡ್ಡರಾಗಿದ್ದರೆ ಇವರು 13 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋಕೆ ಆಗ್ತಿರ್ಲಿಲ್ಲ ಅನ್ನೋದು ನನ್ನ ಭಾವನೆ.
ಅಷ್ಟೇ ಅಲ್ಲದೆ ಈ ವಾರ ಚೈತ್ರಾ ಕುಂದಾಪುರ ಅವರಿಗೂ ಮತ್ತು ಐಶ್ವರ್ಯಗೂ ಮತ್ತು ಮಂಜು ಅವರಿಗೂ ಕೂಡ ಸುದೀಪ್ ಅವರು ಕ್ಲಾಸ್ ತೊಗೊತಾರೆ ಅಂತಲೇ ಹೇಳ್ಬೋದು. ನಾಮಿನೇಟ್ ಮಾಡುವಾಗ ಮಂಜು ಅವರು ಮನೇಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಂತ ಕೆಲವರು ನಾಮಿನೇಟ್ ಮಾಡಿರ್ತಾರೆ. ಮನೆ ಮಂದಿಗೆಲ್ಲ ನಾನು ಕಾಣಿಸ್ಕೊತಿದ್ದೀನ, ನಮಸ್ಕಾರ ನಾನು ಕಾಣಿಸ್ಕೊತಿದ್ದೀನಿ ಅಂತ ಎಲ್ರಿಗೂ ಕಿರಿಕಿರಿ ಆಗೋ ಥರ ಕೇಳ್ತಾರೆ ಮಂಜು ಅವರು. ವಾರ ಪೂರ್ತಿ ನಡೆದ ಎಲ್ಲ ವಿಷಯಗಳ ಬಗ್ಗೆ ಸುದೀಪ್ ಅವರು ಏನು ಕ್ಲಾರಿಟಿ ಕೊಡ್ತಾರೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಬಾಯ್.